ಮೇಲ್ ಸೆಕ್ಷುವಲ್ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೆ ಕ್ಲೋವ್ ಆಯಿಲ್ ಮಸಾಜ್, ಈ ಲವಂಗದ ಎಣ್ಣೆ ಇದೆಯಲ್ಲ, ಈ ಲವಂಗದ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಒಂದು 10 ml ಸಣ್ಣದಾಗಿ ಬಿಸಿ ಮಾಡಿಕೊಂಡು ಅದನ್ನ ಲವಂಗದ ಎಣ್ಣೆನ ಅದನ್ನ ಪುರುಷರು ನಾಭಿ ಅಂದರೆ ಒಕ್ಕಳಿನ ಕೆಳಭಾಗದಲ್ಲಿ ಮಸಾಜ್ ಮಾಡ್ತಾ ಬರಬೇಕು. ಜನನೇಂದ್ರಿಯ ಮತ್ತು ನಾಭಿಯ ಮಧ್ಯ ಭಾಗದಲ್ಲಿ ಮಸಾಜ್ ಒಂದು 5 ರಿಂದ 10 ನಿಮಿಷ ಕಾಲ ಸರ್ಕ್ಯುಲೇಟರಿ ಕ್ಲಾಕ್ ವೈಸ್ ಸರ್ಕ್ಯುಲೇಷನಲ್ಲಿ ಮಸಾಜ್ ಮಾಡ್ತಾ ಬಂದಲ್ಲಿ ಅದರ ಒಂದು ಪಾಲಿಫಿನಾಲ್ಗಳು ಅಲ್ಲಿ ಆ್ಯಕ್ಟ್ ಆಗುತ್ತೆ. ಅದರಿಂದ ತುಂಬ ಎಫೆಕ್ಟಿವ್ ಇದೆ. ತುಂಬ ಜನಕ್ಕೆ ನಾನು ಕೆಲವು ಮನೆಮದ್ದನ್ನು ಹೇಳ್ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ದೀನಿ. ಅವರಿಗೆ ಪ್ರಾಸ್ಟೇಟ್ ಹೆಲ್ತಲ್ಲಿ ಮತ್ತು ಅವರಿಗೆ ಮೂತ್ರ ಸರಿಯಾಗಿ ಕಂಟ್ರೋಲ್ ಇರೋರಲ್ಲಿ ಮತ್ತು ಸ್ವಲ್ಪ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದರಲ್ಲೂ ಕೂಡ ಇದು ಸಹಾಯವನ್ನು ಮಾಡಿದೆ. ಎರಡನೇದಾಗಿ ಕ್ಲೌಡ್ ಟೀ. ನೀವು ಲವಂಗದ ಟೀಯನ್ನು ಮಾಡ್ಕೋಬೋದು. ಒಂದು 5 ರಿಂದ 6 ಲವಂಗನ ಹಾಕಿಬಿಟ್ಟು ಒಂದು 150 ml ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರ ಸೋಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಜೇನುತುಪ್ಪದೊಂದಿಗೋ ಸ್ವಲ್ಪ ನಿಂಬೆ ರಸದೊಂದಿಗೋ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಈ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಕೂಡ ಸಹಾಯ ಮಾಡುತ್ತೆ. ಅದನ್ನು ಕೂಡ ನೀವು ಕ್ಲೌಡ್ ಟೀಯನ್ನು ಕೂಡ ಮಾಡ್ಬೋದು. ಇಲ್ಲ ಅಂದರೆ ಈ ಕ್ಲೌಡ್ ಪೌಡರ್ ಸಿಗುತ್ತೆ. ಈ ಸರಿಯಾಗಿ ಚೆನ್ನಾಗಿ ಲವಂಗವನ್ನು ಚೆನ್ನಾಗಿ ಪುಡಿಯನ್ನು ಮಾಡಿಬಿಟ್ಟು ಅದನ್ನು ನೀವು ನೀರಿನಲ್ಲಿ ಹಾಕ್ಬಿಟ್ಟು ಒಂಥರ ಕಷಾಯವನ್ನು ಮಾಡಿಕೊಂಡು ಆ ಪುಡಿಯ ಸಮೇತ ಸೇವಿಸ್ತಾ ಬರೋದು ಕೂಡ ತುಂಬ ಸಹಾಯವನ್ನು ಮಾಡುತ್ತೆ. ಈ ಪೌಡರ್ನ ಬೇಕಾದ್ರೆ ನೀವು ನಿಮ್ಮ ಸ್ಮೂದಿಗಳಲ್ಲೋ ಜ್ಯೂಸ್ಗಳಲ್ಲೋ ಹಾಕ್ಕೊಂಡು ಕೂಡ ಕುಡಿಬಹುದು. ಇನ್ನೊಂದು ತುಂಬ ಸುಸ್ತು, ನಿಶಕ್ತಿ, ತ್ರಾಣ ಇಲ್ಲ ಅಂತ ಹೇಳಿದವರಿಗೆ ಈ ಶುಂಠಿಯ ರಸ ಜೊತೆಗೆ ಈ ಒಂದು ಜೇನುತುಪ್ಪ ಜೊತೆಗೆ ಈ ಕ್ಲೋವ್ ಪೌಡರ್ ಅಂದರೆ ಲವಂಗದ ಪೌಡರ್ ಹಾಕೊಂಡು ಕಲಿಸ್ಬಿಟ್ಟು ಒಂದು ಟೀ ಚಮಚ ಅಂದರೆ ಒಂದು ಟೀ ಸ್ಪೂನ್ನಷ್ಟು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಸುಸ್ತು, ನಿಶಕ್ತಿ, ಆಯಾಸ ಕಡಿಮೆ ಆಗ್ತದೆ. ಕೆಲವರಿಗೆ ತುಂಬ ಕೂತಲೇ ಸುಸ್ತು, ಮಲಗದಲ್ಲೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಅಂಥ ಸುಸ್ತು ನಿಶಕ್ತಿಗೂ ಕೂಡ ಸಹಾಯವನ್ನು ಮಾಡುತ್ತೆ. ಯಾಕಂದರೆ ಸಡನ್ ಆಗಿ ಒಂದು ಎನರ್ಜಿ ರಿಲೀಸ್ ಮಾಡುವಂಥ ಅಂಶಗಳು ಈ ಜಿಂಜರ್ನಲ್ಲಿ, ಹನಿಯಲ್ಲಿ ಮತ್ತು ಈ ಒಂದು ಕಾಂಬಿನೇಷನ್ನಲ್ಲಿ ಈ ಲವಂಗದ ಕಾಂಬಿನೇಷನ್ನಲ್ಲಿ ಉಂಟಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಇರುವಂಥ ಈ ಲವಂಗವನ್ನು ಪುರುಷರು ನಿಯಮಿತವಾಗಿ ಈ ಥರ ಸೇವಿಸ್ತಾ ಬಂದಲ್ಲಿ, ಈ ಥರ ಅಪ್ಲೈ ಮಾಡ್ತಾ ಬಂದಲ್ಲಿ ಅವರ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿರುತ್ತೆ. ಇವೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ಬೋದು. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಪ್ರಾಬ್ಲಮ್ಗಳಿದ್ದಲ್ಲಿ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ.